السلام عليكم ورحمة الله وبركاته. بسم الله والحمد لله والصلاة والسلام على أشرف المخلوقين وعلى آله وأصحابه أجمعين. أما بعد. SSF ಮೋಂಟುಗೋಳಿ ಯೂನಿಟ್ ಹಮ್ಮಿಕೊಂಡಿರುವಂತಹ ಬುರುದಾ ಮಜ್ಲಿಸ್, ಈ ಅನುಗ್ರಹೀತ ಮಜ್ಲಿಸ್ನಲ್ಲಿ ಉಪಸ್ಥಿತಿ ಇರುವಂತಹ ಗೌರವಾನ್ವಿತರಾದ ಈ ಮಸೀದಿಯ ಉಸ್ತಾದರುಗಳು ಸಹಿತ ಇರುವ ಎಲ್ಲ ನನ್ನ ನಾಯಕರುಗಳೇ, ಉಮರ ಮುಖಂಡರೇ, ಅಲ್ಹಮ್ದುಲಿಲ್ಲಾ, ದೀರ್ಘವಾಗಿ ಮಾತಾಡಬೇಕಾದ ಸಮಯ ಅಲ್ಲ. ಅಲ್ಹಮ್ದುಲಿಲ್ಲಾ, ಬಹಳ ಸಂತೋಷ ಆಗುವಂತಹ ಒಂದು ಸನ್ನಿವೇಶ. ನಮ್ಮೂರಾದಂತಹ ಈ ಮೋಂಟುಗೋಳಿಯಲ್ಲಿ SSF ಕಳೆದ ಕಾಲಗಳಿಂದ ನಡೆಸು ಬರುತ್ತಿರುವಂತಹ ಹಲವಾರು ಉತ್ತಮವಾದಂತಹ ಚಟುವಟಿಕೆಗಳು, ನಾವೆಲ್ಲರೂ ಕೂಡ ಈ ಒಂದು ಊರಿನಲ್ಲಿ ನಮ್ಮ ಸುಲೈಮಾನ್ ಅವರ ಸಹಿತ ಇರುವಂತಹ ಹಲವಾರು ನಾಯಕರ ಮಾರ್ಗದರ್ಶನದಡಿಯಲ್ಲಿ ಸಣ್ಣ ಪುಟ್ಟ ಖಿದ್ಮತ್ಗಳನ್ನು ಮಾಡುವ ಮೂಲಕವಾಗಿದೆ ಇವತ್ತು ಉತ್ತರ ಕರ್ನಾಟಕದಲ್ಲಿರಬಹುದು, ಇನ್ನಿತರ ಪ್ರದೇಶಗಳಲ್ಲಿರಬಹುದು, ನಮಗೆ ಏನಾದರೂ ಅಲ್ಲಾಹನ ದೀನಿಯ ಖಿದ್ಮತ್ ಮಾಡಲಿಕ್ಕೆ ಸಾಧ್ಯವಾಗುವುದಾದರೆ ಅದರ ಆರಂಭ ಕಾಲಗಳೆಲ್ಲವೂ ಕೂಡ ಈ ಊರಿನಲ್ಲಾಗಿದೆ. ಅಲ್ಲಾಹು ತಆಲ ನಮ್ಮಿಂದ ಅಗಲಿದಂತಹ ಮೊಹಮ್ಮದ್ ಹಾಜಿ ತಡಂಗಾಯಿ ಸಹಿತ ಇರುವ ಹಲವಾರು ನಾಯಕರ ನೆನಪುಗಳು ಈ ವೇದಿಕೆಗೆ ಹತ್ತುವಾಗ ನಮ್ಮ ಮನಸ್ಸಿಗೆ ಬರ್ತಾ ಇದೆ. ಅಲ್ಲಾಹು ತಆಲ ಅವರ ಕಬರ್ ಜನ್ನತಿನ ಸ್ವರ್ಗೋದ್ಯವನ್ನಾಗಿ ಅಲ್ಲಾಹು ತಆಲ ಮಾಡಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. SSF ಕರ್ನಾಟಕಕ್ಕೆ ಅಭಿಮಾನವಾದಂತಹ ಸನ್ನಿವೇಶ. ಕಳೆದ 15, 16, 14, 15, 16ನೇ ದಿನಾಂಕದಂದು ಗುಲ್ಬರ್ಗದಲ್ಲಿ ಐತಿಹಾಸಿಕವಾದಂತಹ ಸಾಹಿತ್ಯೋತ್ಸವ, ರಾಷ್ಟ್ರ ಮಟ್ಟದ ಸಾಹಿತ್ಯೋತ್ಸವ ನಡೆದಾಗ ಕರ್ನಾಟಕ SSF ಹ್ಯಾಟ್ರಿಕ್ ವಿಜಯವನ್ನ ಪಡೆದುಕೊಂಡು ಬಹಳಷ್ಟು ಅಭಿಮಾನವನ್ನ ಪಟ್ಟಂತಹ ಸಂದರ್ಭದಲ್ಲಾಗಿತ್ತು ಮೋಂಟುಗೋಳಿ ಪರಿಸರದಿಂದ ಅತ್ಯಂತ ದುರಂತವಾದಂತಹ ವಾರ್ತೆಯನ್ನ ಕೇಳಲಿಕ್ಕೆ ಸಾಧ್ಯವಾದದ್ದು. ನಾವೆಲ್ಲರೂ ಕೂಡ ಗುಲ್ಬರ್ಗಾದಲ್ಲಿ ಆ ಸಾಹಿತ್ಯೋತ್ಸವದಲ್ಲಿ ಇರುವಂತಹ ಸಂದರ್ಭದಲ್ಲಾಗಿತ್ತು. ಪ್ರೀತಿಯ ಮನ್ಸೂರ್ ಸಹಿತ ಇರುವ, ಅಬೂಬಕರ್ ಇಬ್ರಾಹಿಂ ಸಹಿತ ಇರುವ 3 ಜನರ ನಮ್ಮನ್ನಗಲಿದಂತಹ ಒಂದು ದುರ್ಘಟನೆಯ ವಿಚಾರ ನಮಗೆ ತೇಳಿ ಬಂದದ್ದು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಆ ಮನೆಗಳಿಗೆಲ್ಲವೂ ಇವತ್ತು ಭೇಟಿ ಕೊಟ್ಟು ಬರುವಾಗ ನಮ್ಮ ಮುಂದೆ ಇರುವಂತಹದ್ದು ಈ ಸಂಘಟನೆ ಯಾಕೆ ಅಂತ ಕೇಳಿದರೆ, ಯಾವಾಗ ಫತಜವ್ವದು ಫಇನ್ನ ಖೈರ ಝಾದಿ ತಖ್ವಾ ವತ್ತಕೂನಿ ಯಾ ಉಲಿಲ್ ಅಲ್ಬಾಬ್, ಕುರ್ಆನ್ ಹೇಳಿದ ಹಾಗೆ ನಾಳೆಗಾಗಿ ಸಿದ್ಧತೆ ಮಾಡಬೇಕಾಗಿದೆ ಬುದ್ಧಿವಂತರೆಲ್ಲರೂ ಕೂಡ. ಆ ಸಿದ್ಧತೆ, ಆ ಸಜ್ಜುಗೊಳಿಸುವಿಕೆ, ಅದಕ್ಕಿರುವ ತಯಾರಿಯಾಗುವಿಕೆ ಅದಾಗಿದೆ SSF, ಅದಾಗಿದೆ SIS, ಅದಾಗಿದೆ ಮುಸ್ಲಿಂ ಜಮಾಅತ್. ಇಂತಹ ಸುನ್ನಿ ಸಂಘಟನೆಗಳೊಂದಿಗೆ ಉಲಮಾಗಳ ವಿದ್ವಾಂಸರ ನಾಯಕತ್ವದಡಿಯಲ್ಲಿ ಐಕ್ಯತೆಯಿಂದ, ಸಾಹೋದರ್ಯತೆಯಿಂದ ನಮ್ಮ ಹೃದಯಗಳನ್ನು ಅತ್ಯಂತ ಸಾಫು ಮಾಡಿಕೊಂಡು, ಸೇಫ್ ಮಾಡಿಕೊಂಡು, ಅದಾಗಿದೆ ಹೃದಯ ಶುದ್ಧಿಯಾಗಿದೆ. ಆಧ್ಯಾತ್ಮಿಕತೆ ಎಲ್ಲಕ್ಕೂ ಆರಂಭ ಇಮಾಮ್ ಅಹ್ಲು ಸುನ್ನ ಆಲಾ ಹಜರತ್ ರಲಿಯಲ್ಲಾಹು ಅನ್ಹು ಹೇಳಿದರು, ಅಗ್ನಿಯಾ ಪಲ್ತೆ ಹೈ ದರ್ಸೆ ಓಹೇ ಬಾಡಾ ತೇರಾ, ಅಸ್ಫಿಯಾ ಚಲ್ತೆ ಎ ಸರ್ಸೆ ಓಹೇ ರಸ್ತಾ ತೇರಾ. ಸಂಪನ್ನರು ಸಂಪನ್ನರಾದದ್ದು ಹಬೀಬಾಕ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೊಟ್ಟ ಸಂಪತ್ತನ್ನು ಪಡೆದುಕೊಂಡಾಗಿದೆ. ಔಲಿಯಾಗಳೆಲ್ಲರೂ ಕೂಡ ಹೃದಯವನ್ನು ಶುದ್ಧಿಯಾಗಿಕೊಂಡು ಆ ರಸ್ತೆಯಲ್ಲಿ ಸಂಚಾರ ಮಾಡಿದಾಗ ಅವರೆಲ್ಲರೂ ಆಧ್ಯಾತ್ಮಿಕವಾದ ದೀಕ್ಷೆಯನ್ನು ಪಡೆದಿದ್ದಾರೆ. ನಮಗೆ ಆಖಿರತ್ ರಕ್ಷೆಯಾಗಬೇಕಾದರೆ ಆ ಪರಂಪರೆಯಿಂದ ನಮಗೆ ಕೊಟ್ಟಂತಹ ಈ ಸಂಘಟನೆಯಲ್ಲಿ ನಿಷ್ಕಲ್ಮಶವಾಗಿ ಹೃದಯ ಶುದ್ಧಿಯಾಗಿ ದುಡಿಯುವುದಕ್ಕೆ ಸಾಧ್ಯವಾಗಬೇಕು. ಅಲ್ಲಾಹು ತೌಫೀಕ್ ಮಾಡಲಿ. ಅವಕಾಶಕ್ಕೆ ಕೃತಜ್ಞತೆಗಳನ್ನು ಹೇಳಿ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.